ಏನು ನೀನು ಹೇಳ್ತಿರೋದು ನಿಜನಾ? ಮೊಯ್ದು ಲವ್ ಮಾಡ್ತಾವನಾ? ಹ್ಞೂ, ಲವ್ ಮಾಡ್ತಾವನಿ. ಹ್ಞೂ, ನನ್ನ ಹತ್ರ ನಿನಗೆ ಹೇಳ್ದ ಹೋಗಿ ಅಮ್ಮಂಗೆ ಹೇಳು ಅಂತ ಹೇಳ್ಬಿಟ್ಟು. ನಾನು ಅದು ನಿನಗೆ ಯೋಚನೆ ಮಾಡ್ತಾ ಇವನಿ, ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು. ಅತ್ತೆಗೆ ಹೇಳೋದ ಬಿಡೋದ ಅಂತ ಹೇಳ್ಬಿಟ್ಟು ಅತ್ತೆ ಕರೆದು ಹೇಳೋಣ ಅಂತ. ನೋಡು, ಇದೇ ನಿನಗೆ ಒಳ್ಳೆ ಅವಕಾಶ. ನಾನು ನೀನು ಒಳ್ಳೆ ಒಳಗಕ್ಕೆ ಇಬ್ರು ಒಳ್ಳೆಯರಾಗ್ಬೋದು. ಇಷ್ಟು ದಿನ ಮೊಯ್ದು ಮೊಯ್ದು ಅಂತ ಹೇಳ್ಬಿಟ್ಟು ಮೊಯ್ದು ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿತ್ತೇಳು ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ನಮ್ಮತ್ತೆ. ಆದರೆ ನನ್ನ ಗಂಡ ನಿನ್ನ ಗಂಡನ ಬಗ್ಗೆ ಕ್ಯಾರೆ ಕ್ಯಾರೆ ಅಂತಲೂ ಅಂತಿರ್ಲಿಲ್ಲ. ನೀನೇ ಯೋಚನೆ ಮಾಡು ಎಷ್ಟು ಇಷ್ಟ ಇಟ್ಕೊಂಡಿತ್ತು ಅಂತ ಹೇಳಿ. ನೋಡು, ಈಗ ಸಿಕ್ಕಿದ್ದೇನೆ ಚಾನ್ಸು. ನಾವು ಈಗ ಎಲ್ಲ ಅತ್ತೆಗೆ ಚೆನ್ನಾಗಿ ಹೇಳ್ಬೇಕು, ನಿಮ್ಮ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗೆ ಹಿಂಗೆ ಅಂತ. ಈಗ ಎಲ್ಲ ಕೋಪನೂ ನಾವು ಇವಾಗ ಅತ್ತೆಗೆಲ್ಲ ಹೇಳ್ಬಿಟ್ರೆ, ಅತ್ತೆ ನನ್ನ ಮಗನೇ ಇಂಥ ಕೆಲಸ ಮಾಡ್ಬಿಟ್ನೆ, ನನ್ನ ಮಗಂಗೇನೆಯ ಬುದ್ಧಿ ಇಲ್ವಲ್ಲ, ಎಂಥ ಕೆಲಸ ಮಾಡ್ಬಿಟ್ಟ, ಹಾಗೆ ಹಿಂಗೆ ಅಂತ ನಮ್ಮ ಅತ್ತೆ ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಅತ್ತೆ ಹಂಗೆ ಮಾಡೋಣ. ನೋಡು, ಇದೇನೇ ಒಳ್ಳೆ ಚಾನ್ಸು. ಅವನ ಮೇಲಿರೋ ಒಪಿನಿಯನ್ ಎಲ್ಲ ನಾವು ಚೇಂಜ್ ಮಾಡಿಸ್ಬಿಡ್ಬೇಕು, ಸರಿನಾ? ಅಯ್ಯೋ, ಅತ್ತೆ ಹತ್ರ ಚೇಂಜ್ ಮಾಡಿಸ್ಬಿಟ್ಟು ನಾವು ತಾನೇ ಏನು ಮಾಡಬೇಕು? ಚೇಂಜ್ ಆದ್ರೇನು ಬಿಟ್ರೇನು, ನಮ್ಮ ಪಾಡು ನಾವು ಇರೋಣ ಬಿಡು. ಅವನೇನೋ ಲವ್ ಮಾಡ್ತಾವನೆ, ಮದುವೆ ಮಾಡ್ಕೊಂತಾನೋ ಏನೋ. ಅವನಿಷ್ಟ. ಅವನು ಅತ್ತೆಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳೋನು ಅಷ್ಟೇ ತಾನೆ. ನಾವೇ ಹೆಂಗನ ಮಾಡಿ ಅತ್ತೆಗೆ ಹೇಳಿ ಒಪ್ಸಿ ಯಾವತ್ತಿದ್ರು ಯಾವಳನ್ನ ಮದುವೆ ಮಾಡ್ಕೋಬೇಕು ತಾನೆ. ಆರಾಮಾಗಿ ಮದುವೆ ಮಾಡ್ಕೊಳ್ಳಿ ಬಿಡು. ಯಾರು ಅತ್ತೆ ಒಪ್ಪಿದ್ದಾದ್ರೇನು ಯಾರು ಒಪ್ಪಿದ್ದಾದ್ರೇನು ಆರಾಮಾಗೇನೆ ಮದುವೆ ಎಲ್ಲನೂ ಇದಾಗ್ತೈತಲ್ವಾ. ನಿನ್ ತೊಂದರೆ ಏನೈತೆ? ಅಯ್ಯೋ ಪೆದ್ದು, ನಿಂಗೆ ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ. ನಿನಗೆ ದೊಡ್ಡ ಪೆದ್ದು ಅಂತ ಹೇಳೋದು ನಿಂಗೆ ಏನು ತಾನೇ ಗೊತ್ತಾಯ್ತದೆ? ನಿಂಗೆ ದೊಡ್ಡ ಬಡತದಿದ್ದಂಗೆ ನೀನಂತೂ ನೋಡು, ನನ್ನ ಮಾತನ್ನ ಕೇಳುವಸಿ. ಈಗ ಅತ್ತೆನ ಕರೆದ್ಬಿಟ್ಟು ನಾನು ಹೇಳ್ತೀನಿ ನೋಡು, ಹೆಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀನೇನೇ ಕೇಳಿಸ್ಕ. ನಮ್ಮ ಮ್ಯಾಲೆ ಇಷ್ಟಾದರೂ ಪಿರುತಿ ಇತ್ತ ಅತ್ತೆಗೆ? ಇಷ್ಟೂ ಇರಲಿಲ್ಲ. ಈಗ ಅತ್ತೆ ಇಷ್ಟಪಟ್ಟಿರೋ ಅಂತ ಹುಡುಗಿ ಹತ್ರ ನಿನ್ನ ಜೊತೆ ನೀನು ಮದುವೆ ಮಾಡಿದ್ರು ಅಷ್ಟೇನೆ ಕತೆ. ಈಗ ನಾನು ಮೊಯ್ದು ಹತ್ರನೂ ಚೆನ್ನಾಗಿರೋಣ, ಅತ್ತೆ ಹತ್ರನೂ ಚೆನ್ನಾಗಿರೋಣ. ಈಗ ಮೊಯ್ದು ಮನೆಯಾಗಿಲ್ಲ, ಮೊಯ್ದು ಹೊರಗಡೆ ಎಲ್ಲೋ ಹೋಗೋನಲ್ಲ. ಈಗ ನೋಡು, ಅತ್ತೆ ಹತ್ರ ಚೆನ್ನಾಗಿ ಫಿಟ್ಟಿಂಗ್ ಇಕ್ಕಿ ಅತ್ತೆ ತಗೋ ಒಳ್ಳೇರಾಗಬೇಕು, ಹಾಗೆ ಮೊಯ್ದು ಹತ್ರನೂ ಒಳ್ಳೇರಾಗಬೇಕು. ಆ ಥರ ಮಾಡೋಣ. ನನಗೂ ನಿನಗೂ ಈ ಮನೆಯಾಗೆ ಬೆಲೆ ಶಾನೆ ಸಿಗ್ತದೆ. ಎಲ್ಲ ಅಂದರೆ ಚಿಕ್ಕ ಮಗನ ಮುಂದೆ ನಾನು ನೀನು ಎಲ್ಲ ಡಮ್ಮಿ ಆಗೋಗ್ಬಿಡ್ತೀವಿ. ಹುಷಾರು. ನಿಂಗೇನು ಗೊತ್ತಾಗಕ್ಕಿಲ್ಲ, ನಿಂಗೆ ಪೆದ್ದಂಗೆ ಒಳ್ಳಿದ್ದಂಗೆ. ಈಗ ನೋಡಿ ಮಾಡ್ತೀನಿ. ಅತ್ತೆ ಅತ್ತೆ ಅತ್ತೆ, ಏ ಬಂದೆ. ಏನು ಇಬ್ರು ವಾರಗಿತ್ತೇರನು ನಿಂತ್ಕೊಬಿಟ್ಟಿದ್ದೀರಾ? ಏನು ಸಮಾಚಾರ? ಹಬ್ಬಕ್ಕೆ ಬಟ್ಟೆ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಕಿಕ್ ಮಾಡ್ತಿದ್ದೀರಾ ಏನು? ಹೆಂಗಿದ್ರು ನಿಮ್ಮ ಮೈದನ್ ಮದುವೆ ಇನ್ನೇನು ಹತ್ರದಾಗ ಐತಲ್ಲ, ಹೆಂಗನು ಯಾವಾಗ ಬಟ್ಟೆ ತಗೊಳಿರಂತೆ ಬಿಡಮ್ಮಿ. ಇನ್ನೇನು ಹಬ್ಬಕ್ಕೂ ಬಟ್ಟೆ ಸೀರೆ ಅಂತ ತಗೊಂಡು ಕುಂತ್ಕೊಂಡ್ರೆ ಈ ಮದುವೆಗಂತೂ ಒಂದು 3-4 ಜೊತೆ ತಗೊಂಡ್ಲೇಬೇಕಾ? ಸುಮ್ಕೆ ಯಾಕೆ? ಅವಾಗೆಲ್ಲ ತಗೊಂಡ್ರೆ ಆಯ್ತದೆ, ಈಗ ಸುಮ್ಕಿರು. ಅಯ್ಯೋ ಅತ್ತೆ, ನೀವಂತೂ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಆಸೆ ಮಾಡಿಕೊಂಡು ಏನೇನೇನೋ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಅಯ್ಯೋ, ನೀವು ನಾನು ಹೇಳೋ ಮಾತು ಇವಾಗ ಏನಾದರೂ ನೀವು ಕೇಳ್ಬಿಟ್ರೆ ನಿಜವಾಗೂ ನೀವು ಚೆನ್ನಾಗೇ ಹತ್ತು ಬಿಡ್ತೀರಾ ಅಂತಲೇ ಅನ್ನಿಸ್ತದೆ. ನಿಮಗೆ ನಿಮ್ಮ ಮಗ ಇಂಥ ಅನ್ಯಾಯ ಮಾಡ್ತಾನೆ ಅಂತ ಕನ್ಸು ಮನ್ಸಾಗೂ ಅಂದ್ಕೊಂಡಿರಲ್ಲ ಅತ್ತೆ. ಏನೋ ಬಿಡು, ನನ್ನ ಗಂಡನೋ ಇಲ್ಲಾಂದರೆ ಇವ್ರ ಗಂಡನೋ ಮಾಡ್ತಾರೆ ಅಂತಂದರೆ ನೀವು ಏನು ಅನ್ಕೋತಿರ್ಲಿಲ್ಲ, ನಾವು ಸುಮ್ಮನೆ ಆಗ್ತಾಯಿದ್ವಿ. ಆದರೆ ನಿಜವಾಗೂ ಇವರು ನಿಮ್ಮ ಚಿಕ್ಕ ಮಗ ಈ ಥರ ಕೆಲಸ ಮಾಡ್ತಾನೆ ಅಂದರೆ ನನಗಂತೂ ನಂಬಕ್ಕಾಯ್ತಿಲ್ಲ ಕಣತ್ತೆ. ಏ, ನನ್ನ ಚಿಕ್ಕ ಮಗ ಅಂಥದ್ದೇನು ಮಾಡವನೆ? ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀರಲ್ಲ, ಏನು ಮಾಡವನೆ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗ ಮದುವೆನ ಬೇಡ ಅಂತವನ. ಅವನು ಯಾವಾಗೂ ಹಂಗೆ ನನಗೆ ಒಬ್ಬನೇ ಇದ್ದು ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅವನಿಗೆ. ಹಂಗೆ ಇದ್ಬಿಡೋಣ ಅಂತ ಹೇಳೋ ಡಿಸೈಡ್ ಮಾಡ್ಬಿಟ್ಟವನಿ ಅಂತ ಅನ್ನಿಸ್ತದೆ. ಅವನನ್ನು ಕರೆದೋಸಿ ನಾನು ಬುದ್ಧಿ ಹೇಳ್ತೀನಿ ಬಿಡು. ಅವನು ಹಂಗೆ ಹೇಳಿದ್ದೇನು ಕೇಳಕ್ಕಿಲ್ಲ. ಹಂಗಲ್ಲತ್ತೆ, ಅವನು ನಿಮ್ಗೆ ನನಗೆ ಮೋಸ ಮಾಡ್ತಾವನೆ ಕಣತ್ತೆ. ನಮ್ಗೇನು ಮೋಸ ಮಾಡ್ತಾವನೆ? ನನ್ನ ಮಗ ನನಗೆ ಮೋಸ ಮಾಡೋದ? ಹೇಯ್, ಏನೇನೋ ಮಾತಾಡಬೇಡಿ, ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡಿ. ಅವನೇನು ಮೋಸ ಮಾಡೋಕ್ಕೆ ಸಾಧ್ಯ? ಅವನೇನು ಮೋಸನೂ ಮಾಡಿರಲ್ಲ, ನೀವೇ ಒಂದು ಆಟ ಆಡ್ತಿರ್ತೀರಾ. ಅತ್ತೆ ಹಂಗೇನಿಲ್ಲ, ನೀವು ಇಷ್ಟೆಲ್ಲ ಇಷ್ಟಪಟ್ಟಿದ್ದೀರಾ ಮಗ ಅಂತ ಹೇಳ್ಬಿಟ್ಟು. ಆದರೆ ಅವ್ನು ಮಾಡ್ತಿರೋದೇ ನೀ ಬೇರೆ ಯಾವುದೋ ಹುಡುಗಿನ ಫುಲ್ಲು ಲವ್ ಮಾಡ್ತಾವನೆ. ಆ ಹುಡುಗಿನ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ನಿಮ್ಮ ಮಾತನ್ನ ನೀನು ಧಿಕ್ಕಾರ ಮಾಡ್ತಾವನೆ ಕಣತ್ತೆ. ಈಗಲೇ ನಿಮ್ಮ ಮಾತು ಕೇಳೋದಿಲ್ಲ. ಇನ್ನು ಅವಳು ಲವ್ ಮಾಡಿರೋಳು ಮನೆಗೆ ಬಂದ್ಬಿಟ್ರೆ ಇನ್ನು ಮುಗೀತು ಕತೆ. ನಿಮ್ಮ ಮಾತಿಗೆ ಬೆಲೆ ಇರ್ತದಾ? ಮತ್ತೆ ಇವಾಗ ನೀವು ನೋಡಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದಂತೂ ಡೌಟು ಕಣತ್ತೆ. ನೀವು ನೋಡಿರೋ ಹುಡುಗಿನಂತೂ ಮೈದು ಮದುವೆ ಅಂತೂ ಗ್ಯಾರಂಟಿ ಮಾಡ್ಕೊಳ್ಳಲ್ಲ. ಅವನ ಆಗ್ಲೇನೇನಿಯ ಫಿಕ್ಸ್ ಆಗ್ಬಿಟ್ಟವನಿ, ಲವರ್ನೇನಿಯ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇನ್ನು ನೀವು ಅನ್ಕೊಂಡಂಗೆಲ್ಲನೂ ಇಲ್ಲ ಅತ್ತೆ, ನೀವು ಈ ಮದುವೆ ಎಲ್ಲ ನಡೆಯೋದೇನಿಯ ಇಲ್ಲ. ಅಯ್ಯೋ, ನನ್ನ ಮಗ ನಂತಾಗಿ ಹೇಳೋದಲ್ವೇ? ಲವ್ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳ್ದಿದ್ದಂಗೆ ಹಿಂಗೆ ಮದುವೆ ಗಿದ್ವೆ ಎಲ್ಲ ಸೆಟ್ ಆದ್ಮೇಲೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ. ಅಲ್ಲ, ನಾನೇನ ಬ್ಯಾಡ ಅಂತಿದ್ದ, ನಾನೇನ ಬೈದಾಡ್ತಿದ್ನ ಹೇಳು? ಒಂದು ಮಾತು ಹಿಂಗೆ ಒಂದಿದ್ರೆ ಆಯ್ತಿರ್ಲಿಲ್ವಾ? ಅಯ್ಯೋ ಅತ್ತೆ, ನಿಮ್ಗೆ ಯಾಕೆ ಬುದ್ಧಿ ಇಲ್ಲ? ಹಂಗಾರೆ ಅವಳಿಗೆ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಏನು? ನಿಮ್ಗೇನಾರ ತಲೆಗಿಲ್ಲ ಕೆಟ್ಟೈತಾ? ನೋಡಿ, ಹಿಂಗಂತೀನಿ ಅಂತ ಅಲ್ಲ, ಈಗಲೇ ನೀನು ಅವಳು ನಿಮ್ಮ ಮಗನ ಹಿಡ್ಕೊಂಡು ಆಟಾಡಿಸ್ತಾವಳೆ. ನಾಳೆ ಏನಾರ
ನಿಮ್ಮ ಮನೆಗೆ ಇಲ್ಲಿಗೆ ಸಸ್ಯಾಗಿ ಬಂದ್ಲು ಅಂದರೆ ನಿಮ್ಮ ಮಗ ನಿಮ್ಮ ಮಾತಿನಾರ ಕೇಳ್ತಾನ? ನೀವು ಇಷ್ಟಪಟ್ಟರೆ ಹುಡುಗಿ ಜೊತೆ ಏನಾರ ಮದುವೆ ಆದರೆ ನೋಡಿ ಹೇಳ್ದಂಗೆ ಕೇಳ್ತಾನೆ. ಅವನು ಇಷ್ಟಪಟ್ಟರೆ ಹುಡುಗಿ ಜೊತೆ ಏನಾರ ಮದುವೆ ಆದ ಅಂದರೆ ಅವನು ಅವಳೇನು ಹೇಳ್ತಾಳೋ ಅದನ್ನೇ ಕೇಳೋದು ಅತ್ತೆ. ಒಂದು ಕಿತ ಯೋಚನೆ ಮಾಡ್ಬಿಟ್ಟು ನೋಡಿ. ಅಯ್ಯೋ 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 ಅಯ್ಯೋ, ನಾನು ಹಾಕಿದ ಗೆರೆ ದಾಟ್ತಿರ್ಲಿಲ್ಲ. ಅಮ್ಮ 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 ಅಂದ 24 ಗಂಟೆ ನಾನು ಜದ್ದಿಯಾಗಿನೇ ಇರೋನು. ನನ್ನ ಮ್ಯಾಲ ಪಿರಾಣನಿಯ ಮಡಿಕೊಂಡಿದ್ದ. ಅಂಥದ್ರಾಗ ಇವಾಗ ಲವ್ ಗಿವು ಅಂತ ಓಡಾಡ್ತಾವನ. ಇಷ್ಟೊಂದು ಇಷ್ಟಪಡ್ತಿದ್ದೆ ನನ್ನ ಮಗುನ, ಒಂದು ಮಾತು ಹೇಳಿಲ್ಲ. ಅವಳೆಯೋ ಮಿಟ್ಟುಗಳಾಡಿ ಬಂದ್ಬಿಟ್ಟು ನನ್ನ ಮಗನ ಕಿತ್ಕೊಬಿಡ್ತಾಳ ಏನೋ ನನ್ನಿಂದ. ಅಯ್ಯೋ ದೇವ್ರೆ, ಈಗ ಏನು ಮಾಡಲಿ ನನ್ನ ಮಗನಿಗೆ? ಇಲ್ಲ ಇಲ್ಲ, ನೀವು ಹೇಳೋದು ಸರಿನೇನಿಯ. ನನ್ನ ಮಗ ನಾನು ಅನ್ಕೊಂಡಂಗೆ ಏನಿಯೇ ಇರಬೇಕು, ನಮ್ಮ ಜೊತೆಯಾಗೆ ಏನಿಯೇ ಇರಬೇಕು ಅಂತ ಹೇಳಿದ್ರೆ ನಾನು ನೋಡಿರೋ ಹುಡುಗಿನಿಯೇ ಕೊಟ್ಬಿಟ್ಟು ಮದುವೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈ ತಪ್ಪು ಅಂಟೋಗ್ಬಿಡ್ತಾನೆ. ಅದೇನೋ ನಿಜ ಅತ್ತೆ, ಅವನಂತೂ ಕೈ ತಪ್ಪೋಗೋದ್ರಾಗೆ ಎರಡನೇ ಮಾತಿಲ್ಲ, ಗ್ಯಾರಂಟಿ ಕೈ ತಪ್ಪೋಯ್ತಾನೆ. ನೋಡ್ತಾ ಇರ್ರಿ, ಮುಗೀತು ಅಂತಾನೆ ನೀ ಅನ್ಕೊಳ್ಳಿ ಕತೆಯ. ಇನ್ನು ಕೈ ತಪ್ಪೋದಂಗೆ ನಿಮ್ಮ ಮಗ ಅಂತನೂ. ಅದಕ್ಕೆ ಏನೋ ನಿಮ್ಗೆ ಹೇಳೋಣ ಅಂತ ಬಂದೆ. ನನ್ನ ಹತ್ರ ಬಂದು ಹೇಳ್ದ ಅದಕ್ಕೆ ಹಿಂಗೆ ಹೇಳ್ರಿ ಅಮ್ಮಂಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅತ್ತೆ ನಾವು ಹಿಂಗೆಲ್ಲ ಹೇಳಿದ್ವಿ ಅಂತ ಏನು ಹೇಳಕ್ಕೆ ಹೋಗ್ಬೇಡಿ ನಿಮ್ಮ ಮಗಂಗೆ. ನಿಮ್ಮ ಮಗನ ಏನಾರ ಬಂದ್ಬಿಟ್ಟು ಮಾತಾಡಿದ್ರೆ ಅವಾಗ ಮಾತಾಡಿ, ಇಲ್ಲ ಅಂತಂದರೆ ನೀವೇನು ಮಾತಾಡೋಕ್ಕೆ ನೀನು ಹೋಗ್ಬೇಡಿ. ಹಾಂ, ಕಳ್ಳನ ಮಗ ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರ್ಲಿಲ್ವೇ? ಅಲ್ಲಿ ಓಪರ್ ಕಳ್ಳನ ಮಗ ಎಂಥ ಕೆಲಸ ಮಾಡ್ಬಿಟ್ಟವನಲ್ಲ. ಅಲ್ಲಿ ಓಪರ್ ನನ್ನ ಮಗ ಅವನಿಗೈತೆ ಇರು ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅವನಿಗಂತೂ. ಲೋಪರ್ ನನ್ನ ಮಗಂಗೆ, ನನ್ನ ಮಗ ಚಿಕ್ಕ ಮಗ ನಾನು ಹಾಕಿದ ಗೆರೆ ದಾಟಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ನಲ್ಲ, ಅದಕ್ಕೆ ನೀ ಕಳ್ಳನ ಮಗ ನಂಗೆ ಸರಿಯಾಗಿ ಏನಿಯ ಮಾಡ್ಬಿಟ್ಟ. ಮೂವತ್ತೆ ಏನು ಮಾಡ್ತೀರಾ ನೋಡಿ, ನೀವೇನಾದ್ರೂ ಒಂದು ನಿರ್ಧಾರ ತಗೊಳ್ಳಿ. ನಿಮ್ಮ ಮಗ ಬಂದಮೇಲೆ ನೀವೇ ಒಂದು ಕಿತ ಮಾತಾಡಿ ಆಮೇಕಿಂದ ನೀವೇ ನಿರ್ಧಾರ ತಗೊಳ್ಳಿ. ಸರಿನೇ, ಇದ್ರ ಮ್ಯಾಲೆ ನಿಮ್ಮ ಇಷ್ಟ ಆತೆ, ನೀವು ಹೆಂಗನ ಮಾಡ್ಕೊಳ್ಳಿ. ಬಾ ಹೋಗೋಣ, ಅಡುಗೆ ಕೆಲಸ ಐತೆ. ಬಾ ಬಾ. ಅಷ್ಟೆಲ್ಲ ಇಷ್ಟಪಡ್ತಾ ಇದ್ದೆ ನನ್ನ ಮಗುನ, ಒಂದು ಮಾತು ಏನಾರ ಒಂದು ಮಾತು ಹೇಳಿದ್ನ ನನಗೆ. ಜಯ, ಏನು ಹಿಂಗೆ ನಿಂತ್ಕೊಬಿಟ್ಟಿದ್ಯಾ? ನೀನೇನ್ರಿ ಮಾಡ್ಲಿ, ನಾನು ಹೇಳಿದ್ದು ಮಾತನ್ನ ಮೀರ್ತಿರ್ಲಿಲ್ಲ. ನಾನು ಹಾಕಿದ ಗೆರೆ ದಾಟ್ತಾ ಇರ್ಲಿಲ್ಲ ನನ್ನ ಮಗ. ಅಂತನಿವಾಗ ಯಾವುದೋ ಹುಡುಗಿನ ಪಿರುತಿ ಮಾಡ್ತಾವನಂತೆ. ಅವಳೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಬೇರೆ ಮಾಡ್ಬಿಟ್ಟವನಂತೆ. ಹೌದಾ? ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಈಗಿನ ಕಾಲದ ಮಕ್ಕಳಲ್ವಾ, ನೀನೇನು ಮಾಡೋಕ್ಕಾಗಲ್ಲ. ಯಾರು ಅಂತ ಕೇಳಿ ವಿಚಾರಿಸು. ಇದೇನ್ರಿ ಹಿಂಗೆ ಹೇಳ್ತಿದ್ರೆ ಇಷ್ಟು ಸುಲಭವಾಗಿ? ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನಾನು ಯಾಕೆ ವಿಚಾರಿಸಕ್ಕಾಯ್ತದೆ? ನಾನು ಯಾಕೆ ವಿಚಾರ ಮಾಡಲಿ? ನನ್ನ ಮಗ ನಾನು ಹೇಳಿದ ಹುಡುಗಿನೇ ಮದುವೆ ಮಾಡ್ಕೋಬೇಕು. ಬ್ಯಾರೆ ಮುಗಿರೋ ಹುಡುಗಿನ ಮದುವೆ ಮಾಡ್ಕೊಬಿಟ್ರೆ ನನಗಂತೂ ಮೈಯೆಲ್ಲ ಉರ್ದೋಯ್ತದೆ ನೋಡು. ನನಗಂತೂ ಹೊಸಿನೂ ಇಷ್ಟ ಆಗಕ್ಕಿಲ್ಲ ನನಗೆ. ನನ್ನ ಮಗ ನನ್ನ ಮಾತು ಮೀರ್ಬಿಟ್ಟು ಬ್ಯಾರೆ ಹೆಂಗ್ರಿ ಮದುವೆ ಮಾಡ್ಕೊತಾನೆ? ನಾನು ಹಾಕಿದ ಗೆರೆ ದಾಡ್ತಿರಲಿಲ್ಲ ನನ್ನ ಮಗ. ಈಗ ಅವಳು ಯಾವಳಿಗೋಸ್ಕರನೋ ನನ್ನೇನಿಯ ಬ್ಯಾಡ ಅಂತ ಅನ್ಕೊಂಡವನೇ ನನ್ನ ಮಾತೆ ಮೀರ್ತಾವನೆ ಅಂದ್ರೆ ನೀವು ಯೋಚನೆ ಮಾಡಿ. ನಾಳೆ ಮನೆಯಾಗ ಸೊಸೆ ಆಗ್ಬಿಟ್ಟು ಬಂದ್ರೆ ಏನು ಪೊಜಿಟಿ ಆಯ್ತದೆ ಅಂತ. ಲೇ ಜಯ, ಲವ್ ಪವ್ ಅಂತ ಮಾಡ್ಬೇಕಾದ್ರೆ ಇದೆಲ್ಲನೂ ಮಾಮೂಲಿನೇ ನೀಯ. ನಿನಗೆ ಗೊತ್ತಿಲ್ದಿರೋದು ಏನೈತೆ? ಲವ್ ಮಾಡೋ ಹುಡುಗರೆಲ್ಲ ಹಂಗೇನೆ ನೀಯ ತಾನೇ. ಅದಕ್ಕೆಲ್ಲ ಯೋಚನೆ ಮಾಡಬೇಕಾ? ಅವ್ರಿಗೆ ಲವ್ ಆಗಿದ್ದಾಗ ಅವ್ರಿಗೆ ಅವ್ರವ್ರ ಹುಡುಗಿರನೇನಿಯ ಮುಖ್ಯ ಆಗಿರ್ತಾರೆ. ಹಂಗಂತ ಎತ್ತು ತಾಯಿನೇನಿಯ ಮರ್ತು ಬಿಡ ಅಂತದ ನೋಡಿ. ಯಾವುದೇ ಕಾರಣಕ್ಕೂ ನಾನು ಮದುವೆ ಫಿಕ್ಸ್ ಮಾಡಿದ್ನಲ್ಲ, ಅದೇ ಹುಡುಗಿ ಜೊತೆನೇ ಮದುವೆ ನಡಿಬೇಕು. ಅದು ಬಿಟ್ಬಿಟ್ಟು ಬ್ಯಾರೆಗಿರೋದೆಲ್ಲ ಏನಾದ್ರು ನಡೀತು ಅಂತ ಹೇಳಿದ್ರೆ ನನಗಂತೂ ಸಹಿತಕ್ಕೆ ಹಾಕಿಲ್ಲ ನೋಡಿ. ಅವ್ನು ಬಂದು ಎಷ್ಟು ಕೇಳ್ಕೊಂಡ್ರು ನಾನಂತೂ ಈ ಮದ್ವೆಗೆ ಒಪ್ಪಕ್ಕಿಲ್ಲ. ನಾನು ಮಾತು ಕೊಟ್ಟು ಬಂದಿರೋ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅವನು. ಇಲ್ಲ ಅಂತಂದ್ರೆ ಈ ಮದುವೆನೇ ನಡೆಯಕ್ಕಿಲ್ಲ ಅಷ್ಟೇನಿಯ. ಲೇ ಜಯ, ಇಷ್ಟೊಂದು ಪಾಪ ಯಾಕೆ ಮಾಡ್ಕತ್ತಿಗೆ? ನಮ್ಮ ಮಗ ತಾನೆ, ಯಾರನ್ನ ಮದುವೆ ಮಾಡ್ಕೊಂಡ್ರು ಅವ್ನು ಸಂದಕ್ಕಿರತ್ತಾನೆ. ಅವ್ನು ಯಾರ ಜೊತೆ ಸಂಡಕ್ಕಿರ್ತಾನೆ ಅಂತ ನನಗೆ ಮಾತ್ರ ಗೊತ್ತು. ನಿಮ್ಗೇನ್ರಿ ಗೊತ್ತು ಅವ್ನು ಯಾರ ಜೊತೆ ಸಂಡಕ್ಕಿರ್ತಾನೆ ಅಂತ? ನನಗೆ ಗೊತ್ತು, ಸುಮ್ಕಿರಿ ನೀವು.